ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಪ್ರತಿ ಸಂದರ್ಭದಲ್ಲೂ ಈ ಸೋಕಾಲ್ಡ್ ಮುಸಲ್ಮಾನರು, ಸೋಕಾಲ್ಡ್ ಯಾಕಂದ್ರೆ ನೈಜ ಮುಸಲ್ಮಾನರು ಯಾರು ಇಂಥ ಕೆಲಸವನ್ನು ಮಾಡಲ್ಲ, ಅದಕ್ಕಾಗಿ ಹೆಚ್ಚಾಗಿ ಒಂದು ಗಲಾಟೆಯನ್ನ ಎಬ್ಬಿಸೋದು ಅಥವಾ ಕಲ್ಲು ತೂರಾಟವನ್ನ ಮಾಡೋದು ಶುಕ್ರವಾರ ನಮಾಜ್ ಮುಗಿಸಿ ಬಂದ ಮೇಲೆ ಆಗಿರುತ್ತೆ. ನಾನು ಎಷ್ಟೋ ಬಾರಿ ಅಂದ್ಕೊಳ್ಳೋದಿದೆ, ಯಾಕಿದು ಹೀಗೆ? ಪ್ರಾರ್ಥನೆ ಮಾಡಿ ಎಲ್ಲರೂ ಒಂದು ಶಾಂತ ಮನಸ್ಥಿತಿ, ಒಂದು ದೇವರ ಸ್ಮರಣೆಯ ಜೊತೆಗೆ ಹೊರಗೆ ಬರ್ತಾರೆ. ಆದ್ರೆ ಇವರುಗಳು ಯಾಕೆ ಕಲ್ಲು ಕೋಲು ಹಿಡ್ಕೊಂಡು ಬರ್ತಾರೆ? ಇವತ್ತು ನಮ್ಮ ಇತಿಹಾಸದ ಒಂದು ಕರಾಳ ಘಟನೆ ಕುರಿತು ಓದ್ತಾ ಇದ್ದಾಗ ನನಗನ್ನಿಸ್ತು, ಓಕೆ, ಇದು ಈಗ ಹುಟ್ಕೊಂಡಿರುವಂತಹ ಮನಸ್ಥಿತಿ ಅಲ್ಲ, ಇದು ಹಿಂದಿನಿಂದಲೂ ಇರುವಂತಹ ಮನಸ್ಥಿತಿ. ಇವತ್ತು ಅದು ಮುಂದುವರಿತಾ ಇದೆ ಅಷ್ಟೇ. ಏನು ನೋಡೋಣ ಮುಂದೆ. ವೀಕ್ಷಕರೇ, ಡೈರೆಕ್ಟ್ ಆಕ್ಷನ್ ಡೇ. ಏನಿದು ಡೈರೆಕ್ಟ್ ಆಕ್ಷನ್ ಡೇ? ನಮ್ಮ ಭಾರತದ ಇತಿಹಾಸದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲದಂತಹ ಮುಸ್ಲಿಂ ಲೀಗ್ನ ಒಂದು ಅತ್ಯಂತ ಕ್ರೂರ ಹಿಂದೂ ಹತ್ಯಾಕಾಂಡ. ಜುಲೈ 29, 1946 ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ಯಾಬಿನೆಟ್ ಮಿಷನ್ ಯೋಜನೆಯನ್ನ ತಿರಸ್ಕಾರ ಮಾಡುತ್ತೆ. ಒಗ್ಗಟ್ಟಿಗೆ ನಮ್ಮ ಸಹಮತ ಇಲ್ಲ, ನಮಗೆ ಪಾಕಿಸ್ತಾನ ಬೇಕೇ ಬೇಕು ಅಂತ ಒತ್ತಾಯಿಸಿ ನೇರ ಕ್ರಮಕ್ಕೆ ಜಿನ್ನಾ ಕರೆಯನ್ನು ಕೊಡ್ತಾರೆ. ಪಾಕಿಸ್ತಾನದ ರಚನೆ ಆಗದೆ ಹೋದರೆ ಹಿಂದೂ ಹತ್ಯಾಕಾಂಡ ಆಗುತ್ತೆ ಅನ್ನುವಂತಹ ಒಂದು ಬಹಿರಂಗ ಬೆದರಿಕೆ ಕೂಡ ಆ ಮೂಲಕ ಹಾಕಲಾಗುತ್ತೆ. ಇದು ಮುಂದೆ ಹಿಂದೂಗಳ ಸಾಮೂಹಿಕ ಮಾರಣ ಹೋಮಕ್ಕೆ ನಾಂದಿಯನ್ನ ಹಾಡುತ್ತೆ. ಆಗಸ್ಟ್ 16, 1946 ಜಿನ್ನಾ ಕೊಟ್ಟಂತಹ ಒಂದೇ ಒಂದು ಕರೆ ಇಡೀ ಕಲ್ಕತ್ತಾವನ್ನ ರುದ್ರ ಭೂಮಿಯಾಗಿ ಪರಿವರ್ತನೆ ಮಾಡುತ್ತೆ. ಅವತ್ತಿನ ಮುಸ್ಲಿಂ ಲೀಗ್ನ ಬಂಗಾಳದ ಪ್ರಧಾನಿ ಹುಸೇನ್ ಶಹೀದ್ ಸುಹ್ರಾವರ್ದಿ ಈ ವಿಚಾರದಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಲೇಬಾರದು ಅಂತ ನೋಡ್ಕೊಳ್ತಾರೆ. ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ, ಪಾಕಿಸ್ತಾನವನ್ನ ನಾವು ಪಡ್ಕೊಳ್ತೀವಿ ಅನ್ನುವಂತಹ ಘೋಷಣೆಗಳನ್ನ ಈ ಮುಸ್ಲಿಂ ಲೀಗ್ ನಾಯಕರು ಕೂಗೋದಕ್ಕೆ ಆರಂಭ ಮಾಡ್ತಾರೆ. ಆ ಮೂಲಕ ಪ್ರಚೋದನೆಯ ಕಿಚ್ಚನ್ನ ಹಚ್ಚಿ ಕೊನೆಗೆ ಅದು ಹತ್ಯಾಕಾಂಡದ ಸ್ವರೂಪವನ್ನ ಪಡ್ಕೊಂಡು ಬಿಡುತ್ತೆ. ವೀಕ್ಷಕರೇ, ಆಗಸ್ಟ್ 16 ಬೆಳಗ್ಗೆ ಹಿಂದೂಗಳ ಹತ್ಯಾಕಾಂಡ ಆರಂಭ ಆಗುತ್ತೆ ನೋಡಿ. ಶುಕ್ರವಾರದ ಪ್ರಾರ್ಥನೆಯನ್ನ ಮುಗಿಸಿ, ಆಗ್ಲೇ ನಾನು ಹೇಳಿದ್ನಲ್ಲ, ಶುಕ್ರವಾರದ ಪ್ರಾರ್ಥನೆಯನ್ನ ಮುಗಿಸಿ ಸಾವಿರಾರು ಸಂಖ್ಯೆಯಲ್ಲಿ ಶಸ್ತ್ರಸಜ್ಜಿತ ಮುಸಲ್ಮಾನರ ಗುಂಪು ಹರಿತವಾದ ಆಯುಧ, ಬಂದೂಕು ಎಲ್ಲವನ್ನ ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಹಿಂದೂಗಳ ಮನೆ, ಅಂಗಡಿ, ದೇವಸ್ಥಾನ ಯಾವುದನ್ನ ಕೂಡ ಬೆಳೆದು ಸುಡಲಾಗತ್ತೆ. ತಡೆಯೋದಕ್ಕೆ ಬಂದವರನ್ನ ತಿರುಗೇಟು ಕೊಡೋದಕ್ಕೆ ಸಾಧ್ಯ ಆಗದೆ ನಿರಾಯುಧರಾಗಿ ನಿಂತಿದ್ದಂತಹ ಪುರುಷರನ್ನ ಕಡಿದು ಕೊಲ್ಲಲಾಗತ್ತೆ. ಅವತ್ತು ಮಹಿಳೆಯರು, ಮಕ್ಕಳು ಯಾರನ್ನ ಕೂಡ ಬಿಡಲ್ಲ, ಕ್ರೂರವಾಗಿ ಹತ್ಯೆ ಮಾಡಲಾಗತ್ತೆ. ಅವತ್ತು ಹಿಂದೂಗಳ ಸಹಾಯಕ್ಕೆ ಬರೋರು ಯಾರೂ ಇರಲಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಸುಹ್ರಾವರ್ದಿಯ ಆದೇಶ ಆಗಿತ್ತಲ್ಲ, ಹಾಗಾಗಿ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನಿಂತು ಇವೆಲ್ಲವನ್ನ ನೋಡ್ತಾ ಇದ್ರು. ಕೋಲ್ಕತ್ತಾದ ಬೀದಿಗಳಲ್ಲಿ ಅಕ್ಷರಶಃ ಅವತ್ತು ರಕ್ತದ ಹೊಳೆ ಹರಿತು. ವೀಕ್ಷಕರೇ, ಆಗಸ್ಟ್ 16 ಆರಂಭ ಆದಂತಹ ಈ ಹತ್ಯಾಕಾಂಡ ಅವತ್ತಿಗೆ ಮುಗಿಯೋದಿಲ್ಲ. ಈ ನರಮೇಧ ಮತ್ತೆ ಮುಂದುವರಿಯುತ್ತೆ, ಒಂದು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಅದು ಪಾಕಿಸ್ತಾನ ನಮಗೆ ಬೇಕು ಅನ್ನುವಂತಹ ಹೋರಾಟದ ಹೊರತಾಗಿ ಹಿಂದೂಗಳ ಮಾರಣ ಹೋಮ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿರೋ ಹಾಗೆ ಇತ್ತು. ಯಾಕಂದ್ರೆ ಕೇವಲ ಹಿಂದೂಗಳನ್ನ ಹುಡುಕಿ ಕೊಲ್ಲಲಾಗತ್ತೆ. ಪುರುಷರನ್ನ ಮನೆಯಿಂದ ಎಳ್ಕೊಂಡು ಬರ್ತಾರೆ, ಸಾರ್ವಜನಿಕವಾಗಿ ಹೊಡಿತಾರೆ, ಹಿಂದೂ ಹೆಣ್ಣು ಮಕ್ಕಳನ್ನ ಅಪಹರಿಸ್ತಾರೆ, ರೇಪ್ ಅಂಡ್ ಮರ್ಡರ್ಗಳಾಗುತ್ತವೆ, ಹಿಂದೂ ಮನೆಗಳನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಲಾಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇದು ಕೇವಲ ಗಲಭೆ ಅಲ್ಲ, ಇದು ಪೂರ್ವ ನಿಯೋಜಿತ ಹಿಂದೂ ನರಮೇಧ. ವೀಕ್ಷಕರೇ,
ಇಷ್ಟು ದಿನಗಳ ಕಾಲ ಮುಸ್ಲಿಂ ಲೀಗ್ನ ಆ ಕ್ರೌರ್ಯವನ್ನ ನೋಡಿ ಅನುಭವಿಸಿ ಕುಗ್ಗಿದ್ದಂತಹ ಹಿಂದೂಗಳು ಒಗ್ಗಟ್ಟಾಗೋದಕ್ಕೆ ಆರಂಭ ಆಗ್ತಾರೆ. ಹಿಂದೂ ಮಹಾಸಭಾ ಅದೇ ರೀತಿ ಬೇರೆ ಬೇರೆ ಹಿಂದೂ ಸಂಘಟನೆಗಳ ಸ್ವಯಂ ಸೇವಕರು ಹೋರಾಟಕ್ಕೆ ಇಳಿದು ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತಾರೆ. ಇಷ್ಟು ದಿನ ತಮ್ಮ ಹುಚ್ಚಾಟವನ್ನ ಮೆರಿತಾ ಇದ್ದಂತಹ ಮುಸ್ಲಿಂ ಲೀಗ್ಗೆ ಈಗ ಪ್ರತಿರೋಧವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಘರ್ಷಣೆ ಭುಗಿಲೇಳುತ್ತೆ. ಆಗ ನೋಡಿ ಬರ್ತಾರೆ ಬ್ರಿಟಿಷ್ ಸರಕಾರ. ಇಷ್ಟು ದಿನ ಮೌನವಾಗಿ ನಿಂತು ಎಲ್ಲವನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಂತಹ ಅದೇ ಬ್ರಿಟಿಷ್ ಆಡಳಿತ ಈಗ ಮಧ್ಯಪ್ರವೇಶವನ್ನ ಮಾಡುತ್ತೆ. ಹಾಗಾದ್ರೆ ಹಿಂದೂಗಳು ಇಷ್ಟು ದಿನ ಆ ನರಕವನ್ನ ಅನುಭವಿಸುವಾಗ ಬರದೇ ಇದ್ದಂತಹ ಈ ಬ್ರಿಟಿಷ್ ಆಡಳಿತ ಹಿಂದೂಗಳು ಧೈರ್ಯವಾಗಿ ಮುಂದೆ ಬರೋವರೆಗೂ ಯಾಕೆ ಕಾಯ್ತಾ ಇದ್ರು? ಯಾಕೆ ಆರಂಭದಲ್ಲೇ ಎಚ್ಚೆತ್ತುಕೊಳ್ಳಿಲ್ಲ? ಯಾಕಂದ್ರೆ ಅವರೆಲ್ಲರೂ ಒಗ್ಗಟ್ಟಾಗಿನೇ ಈ ಹತ್ಯಾಕಾಂಡದ ಯೋಜನೆಯನ್ನ ಮಾಡಿದ್ದಂಥದ್ದು. ಈ ಕಡೆ ನೋಡಿದ್ರೆ ಬ್ರಿಟಿಷರಿಗೆ ಭಾರತವನ್ನು ಓಡಿಬೇಕು, ಭಾರತ ಚೂರು ಚೂರಾಗಬೇಕು, ಅದಕ್ಕಾಗಿ ಅವರು ಯಾವ ಹಂತಕ್ಕೂ ಬೇಕಾದ್ರೆ ಇಳಿಯೋದಕ್ಕೆ ಸಿದ್ಧರಾಗಿರ್ತಾರೆ. ಈ ಕಡೆ ನೋಡಿದ್ರೆ ಮುಸ್ಲಿಂ ಲೀಗ್ ಹಿಂದೂಗಳಿರಬಾರ್ದವರಿಗೆ, ಮುಸಲ್ಮಾನರು ಮಾತ್ರ ಇರಬೇಕನ್ನುವಂತ ಹುಚ್ಚು. ಇವೆರಡರ ಪರಿಣಾಮ ಈ ಹಿಂದೂ ಹತ್ಯಾಕಾಂಡ. ಇದರಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಹಿಂದೂಗಳ ಹತ್ಯೆ ಆಗುತ್ತೆ. ಅದೆಷ್ಟೋ ಸಾವಿರ ಜನ ಗಾಯಗೊಳ್ಳುತ್ತಾರೆ. ಹಿಂದೂ ಮಹಿಳೆಯರು ಭಯಾನಕ ದೌರ್ಜನ್ಯಗಳನ್ನು ಎದುರಿಸಿ ಪ್ರಾಣವನ್ನ ಬಿಡ್ತಾರೆ. ಒಟ್ಟಾರೆಯಾಗಿ ಆ ಸಂಪೂರ್ಣ ಹಿಂದೂ ಸಮಾಜವನ್ನೇ ನಾಶ ಮಾಡುವಂತಹ ಪ್ರಯತ್ನವನ್ನ ಆ ಮೂಲಕ ಮಾಡಲಾಗುತ್ತೆ. ವೀಕ್ಷಕರೇ, ಅವತ್ತು ಆ ಹತ್ಯಾಕಾಂಡ ನಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ, ಅದೇ ರೀತಿ ಅಲ್ಲಿದ್ದಂತಹ ಪೊಲೀಸರನ್ನ ಕೇವಲ ಮೂಕ ಪ್ರೇಕ್ಷಕರನ್ನಾಗಿ ಮಾಡಿದಂತಹ ಬಂಗಾಳದ ಅಂದಿನ ಪ್ರಧಾನಿ ಹುಸೇನ್ ಶಹೀದ್ ಸುಹ್ರಾವರ್ದಿ ಆಗಿರಬಹುದು, ಇನ್ನು ಪ್ರಚೋದನೆಯನ್ನ ನೀಡಿ ಈ ಹತ್ಯಾಕಾಂಡದ ಪ್ಲಾನ್ ಅನ್ನ ಮಾಡಿದಂತಹ ಮುಸ್ಲಿಂ ಲೀಗ್ ಆಗಿರಬಹುದು. ಅದೇ ರೀತಿ ಅವತ್ತು ಆ ಹತ್ಯಾಕಾಂಡ ನಡೀತಾ ಇದ್ರು, ಅದನ್ನ ನೋಡಿನೂ ಏನೂ ಮಾಡದೆ ಸುಮ್ಮನೆ ನಿಂತಿದ್ದಂತಹ ಬ್ರಿಟಿಷ್ ಸರ್ಕಾರನೇ ಆಗಿರಬಹುದು. ಎಲ್ಲರೂ ಕೂಡ ಕೊನೆಗೆ ಕೈ ತೊಳ್ಕೊಂಡು ಬಿಡ್ತಾರೆ, ಜಾರ್ಕೊಂಡು ಬಿಡ್ತಾರೆ. ಯಾರೂ ಕೂಡ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನ ಮಾಡಲ್ಲ. ಹಾಗಾಗಿ ಅಲ್ಲಿ ನ್ಯಾಯ ಸಿಗೋದೇ ಇಲ್ಲ. ನ್ಯಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇತಿಹಾಸದ ಪುಟದಿಂದ ಕಾಣೆ ಆಗುತ್ತೆ. ಇದು ಕಾಣೆ ಆಗುತ್ತೆ ಅಂತಲ್ಲ, ಮರೆಮಾಚಲಾಗುತ್ತೆ ಅಂತಂದ್ರೆ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ. ವೀಕ್ಷಕರು, ಇವತ್ತು ಇದನ್ನ ನಾನು ಹೇಳೋದು ಅಥವಾ ಇದನ್ನ ನೆನಪಿಸೋದು ಯಾಕೆ ಮುಖ್ಯ ಅಂತ ಅಂದ್ರೆ, ಈ ಡೈರೆಕ್ಟ್ ಆಕ್ಷನ್ ಡೇ ಆಗಿರಬಹುದು ಅಥವಾ ಅವತ್ತು ನಡೆದಂತಹ ಯಾವುದೇ ಹಿಂದೂ ನರಮೇಧಗಳಾಗಿರಬಹುದು, ಅದು ಪಾಕಿಸ್ತಾನವನ್ನ ಪಡೆಯೋದಕ್ಕೆ ಹೊರಟಂತಹ ಹೋರಾಟ ಅಲ್ಲ. ಇನ್ನು ಈ ಮುಸ್ಲಿಂ ಲೀಗ್ ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಅವತ್ತು ಮಾಡಿಲ್ಲ. ಅದರ ಬದಲಿಗೆ ಪಾಕಿಸ್ತಾನವನ್ನ ಪಡೆಯುವಂತಹ ನೆಪದಲ್ಲಿ ಅವತ್ತು ಹಿಂದೂಗಳ ಹತ್ಯೆ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಅದು ಈ ಡೈರೆಕ್ಟ್ ಆಕ್ಷನ್ ಡೇ ಮೂಲಕ ನಮಗೆ ಅರ್ಥ ಆಗುತ್ತೆ. ಇನ್ನು ಈ ಹಿಂದೂ ಹತ್ಯಾಕಾಂಡ ಅವತ್ತು ನಮ್ಮ ದೇಶ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು, ಆ ಘೋರ ಪರಿಸ್ಥಿತಿ, ಆ ಭೀಕರತೆ, ಇವೆಲ್ಲವನ್ನ ಎತ್ತಿ ತೋರಿಸುವಂತಹ ಒಂದು ಪುಟ್ಟ ಉದಾಹರಣೆ ಅಷ್ಟೇ. ಈ ಕರಾಳ ಅಧ್ಯಾಯವನ್ನ, ಈ ಕರಾಳ ಇತಿಹಾಸವನ್ನ ನಮಗೆ ಯಾವುದೇ ಪಠ್ಯ ಪುಸ್ತಕಗಳು ಹೇಳಿಕೊಡೋದಿಲ್ಲ. ಹಾಗಾಗಿ ನಾವಿದನ್ನ ತಿಳ್ಕೊಳ್ಬೇಕು. ನಮ್ಮ ಪೂರ್ವಜರು ಅನುಭವಿಸಿದಂತಹ ಆ ನರಕವನ್ನ ನಾವು ಯಾವತ್ತೂ ಮರಿಬಾರದು. ಅದೇ ರೀತಿ ಮತ್ತೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಅಂದ್ರೆ ಪ್ರತಿಯೊಬ್ಬರು ಇದನ್ನ ತಿಳ್ಕೊಳ್ಬೇಕು, ತಿಳಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಒಗ್ಗಟ್ಟಾಗಿರಬೇಕು. ನೆನಪಿರ್ಲಿ, ಮೋದಿಜಿ ಯೋಗಿಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಏಕ್ ಹೇ ತೋ ಸೇಫ್ ಹೇ, ಬಟೆಂಗೆ ತೋ ಕಟೆಂಗೆ. ನೆನಪಿರ್ಲಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.